ನಮಸ್ಕಾರ. ಇವತ್ತಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಒಂದು ತುಂಬಾ ವಿಶೇಷವಾದ ವಿಷಯದ ಬಗ್ಗೆ ಮಾತಾಡೋಣ. ವಿಷ್ಣುನಾಮಾನುಸಂಧಾನ ಮತ್ತು ಗಾಯತ್ರಿ ಮಂತ್ರಾರ್ಥ ಚಿಂತನ. ಇದು ವಿಜಯೇಂದ್ರ ರಾಮನಾಥ ಭಟ್ ಅವರು ಬರೆದಿರುವ ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಒಂದು ಗ್ರಂಥ ಇದೆಯಲ್ಲ, ಅದಕ್ಕೆ ಪೂರಕವಾಗಿ ಬರೆದ ಒಂದು ಲೇಖನದ ಆಯ್ದ ಭಾಗಗಳನ್ನ ಆಧರಿಸಿದೆ ನಮ್ಮ ಇವತ್ತಿನ ಚರ್ಚೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಸಂಧ್ಯಾ ವಂದನೆ ಅಂದ್ರೆ ಗೊತ್ತಲ್ಲ, ದಿನದ 3 ಹೊತ್ತು ಮಾಡುವ ಒಂದು ವೈದಿಕ ಆಚರಣೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಇದು ಎಷ್ಟೋ ಜನಕ್ಕೆ ನಿತ್ಯ ಕರ್ಮ. ಆದ್ರೆ ನಾವು ನೋಡ್ತಿರೋ ಈ ಲೇಖನ ಬರೀ ಆಚರಣೆ ಬಗ್ಗೆ ಮಾತ್ರ ಹೇಳಲ್ಲ, ಅದ್ರ ಆಳಕ್ಕೆ ಇಳಿಯುತ್ತೆ. ನಮ್ಮ ಇವತ್ತಿನ ಮುಖ್ಯ ಉದ್ದೇಶ ಏನಂದ್ರೆ, ಈ ವಿಷ್ಣುನಾಮಾನುಸಂಧಾನ ಅಂದ್ರೆ ವಿಷ್ಣುವಿನ ಹೆಸರನ್ನ ನೆನಪಿಸ್ಕೊಳ್ಳೋದು, ಇದಕ್ಕೂ ಗಾಯತ್ರಿ ಮಂತ್ರದ ಅರ್ಥಚಿಂತನೆಗೂ ಹೇಗೆ ಸಂಬಂಧ ಕಲ್ಪಿಸಲಾಗಿದೆ ಅಂತ ನೋಡೋದು. ಮುಖ್ಯವಾಗಿ ಆ ಗಾಯತ್ರಿ ಮಂತ್ರದ ಒಂದೊಂದು ಪದವನ್ನ ಕೂಡ ವಿಷ್ಣುವಿನ ಗುಣಗಳಾದ ಸರ್ವಶಕ್ತಿತ್ವ, ಸರ್ವವ್ಯಾಪಿತ್ವ, ಬಲ ಇದರ ಹಿನ್ನೆಲೆಯಲ್ಲಿ ಹೇಗೆ ವಿಶ್ಲೇಷಿಸಿದ್ದಾರೆ ಅನ್ನೋದನ್ನ ಗಮನಿಸೋಣ. ಹೌದು, ಇಲ್ಲಿ ಒಂದು ಮುಖ್ಯವಾದ ಅಂಶ ಇದೆ ನೋಡಿ. ಈ ಲೇಖನ ಒಂದು ದೊಡ್ಡ ಪುಸ್ತಕದ ಭಾಗ ಅಂತ ಹೇಳ್ರಿ ನೀವು. ಇದರ ಪ್ರಕಟಣೆಗೆ ಶ್ರೀ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಮತ್ತೆ ಶಿವಮೊಗ್ಗ ಗೌಡ ಸಾರಸ್ವತ ಸಮಾಜ ಈ ಎರಡೂ ಸಂಸ್ಥೆಗಳು ಬೆಂಬಲ ಕೊಟ್ಟಿವೆ. ಅಂದ್ರೆ ಇದು ಕೇವಲ ಒಬ್ಬ ಲೇಖಕರ ವೈಯಕ್ತಿಕ ವಿಚಾರ ಅಲ್ಲ, ಬದಲಿಗೆ ಒಂದು ನಿರ್ದಿಷ್ಟ ಸಂಪ್ರದಾಯದಲ್ಲಿ ಅಥವಾ ಒಂದು ಸಮುದಾಯದಲ್ಲಿ ಈ ವಿಷಯಕ್ಕೆ ಎಷ್ಟು ಮಹತ್ವ ಇದೆ, ಅದನ್ನ ಹೇಗೆ ನೋಡ್ತಾರೆ ಅನ್ನೋದನ್ನ ಇದು ತೋರಿಸುತ್ತೆ. ಸಂಧ್ಯಾವಂದನೆಯ ಆಚರಣೆಯ ಮಹತ್ವ ಮತ್ತೆ ಅದರ ತಾತ್ವಿಕ ವಿವರಗಳ ಬಗ್ಗೆ ಬೆಳಕು ಚೆಲ್ಲೋ ಪ್ರಯತ್ನ ಇದು. ಸಂಧ್ಯಾವಂದನೆಯ ಮಹತ್ವವನ್ನ ಲೇಖನದಲ್ಲಿ ಒತ್ತಿ ಹೇಳಿದ್ದಾರೆ ಅಂದ್ರಿ. ಎಷ್ಟೋ ಜನ ಅದನ್ನ ದಿನ ಮಾಡಬೇಕಾದ ಒಂದು ಕೆಲ್ಸ, ಒಂದು ಕರ್ಮ ಅಷ್ಟೇ ಅಂತ ಅಂದ್ಕೊಳ್ತಾರೆ ಅಲ್ವಾ. ಆದ್ರೆ ಈ ಲೇಖನ ಅದರ ಅಂತರಂಗ ಅಂದ್ರೆ ಒಳಗಿನ ಮಹತ್ವದ ಕಡೆ ಗಮನ ಸೆಳೆಯುತ್ತೆ ಅಂತಿದ್ದೀರಿ. ಏನದು ಆಂತರಿಕ ಮಹತ್ವ? ಬರೀ ಮಂತ್ರ ಹೇಳೋದಕ್ಕಿಂತ ಹೆಚ್ಚಿನದ್ದೇನಾದರೂ ಇದೆಯಾ? ಖಂಡಿತವಾಗಿಯೂ ಇದೆ. ಲೇಖನದ ಒಳನೋಟ ಅದೇ ಹೇಳೋದು. ಸಂಧ್ಯಾವಂದನೆ ತರಹದ ನಿತ್ಯ ಕರ್ಮಗಳು ಅವು ಬರೀ ಹೊರಗಿನ ಆಚರಣೆಗಳಲ್ಲ. ಅದನ್ನ ಯಾಂತ್ರಿಕವಾಗಿ ಮಾಡೋದಕ್ಕೂ, ಅದರ ಹಿಂದಿನ ತತ್ವ, ಮಂತ್ರಗಳ ಅರ್ಥ ಇದನ್ನೆಲ್ಲ ತಿಳ್ಕೊಂಡು ಒಂದು ಭಾವನೆಯಿಂದ ಬುದ್ಧಿಪೂರ್ವಕವಾಗಿ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ಲೇಖನ ಆ ತಾತ್ವಿಕ ಆಳವನ್ನ, ಅದರಲ್ಲೂ ವಿಷ್ಣುವಿನ ದೃಷ್ಟಿಕೋನದಿಂದ ತೆರೆದಿಡೋಕೆ ಪ್ರಯತ್ನಿಸುತ್ತೆ. ಬರೀ ಕ್ರಿಯೆಯಲ್ಲ, ಅದೊಂದು ಚಿಂತನೆ, ಒಂದು ಅನುಸಂಧಾನ ಅನ್ನೋದೇ ಇಲ್ಲಿ ಮುಖ್ಯವಾದ ಮಾತು. ಆ ಅನುಸಂಧಾನದ ಒಂದು ಭಾಗವಾಗಿಯೇ ಈ ವಿಷ್ಣುನಾಮಾನುಸಂಧಾನ ಅನ್ನೋದು ಬರೋದು, ಹೌದಲ್ವಾ? ಅಂದ್ರೆ ಸಂಧ್ಯಾವಂದನೆ ಮಾಡುವಾಗ ಮನಸ್ಸಲ್ಲಿ ವಿಷ್ಣುವಿನ ಚಿಂತನೆ ಇರಬೇಕು ಅಂತ. ಇದು ಹೇಗೆ? ಬರೀ ವಿಷ್ಣು ವಿಷ್ಣು ಅಂದ್ರೆ ಸಾಕಾ? ಅಥವಾ ಅದಕ್ಕೂ ಮೀರಿದ ಅರ್ಥ ಇದೆಯಾ? ಇದು ಕೇವಲ ನಾಮಸ್ಮರಣೆ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚು. ಅನುಸಂಧಾನ ಅಂದ್ರೇನೆ ನಿರಂತರವಾದ ಚಿಂತನೆ, ಮನಸ್ಸನ್ನ ಅದರಲ್ಲಿಯೇ ಇಡೋದು, ಲೀನವಾಗಿಸೋದು. ಲೇಖನ ವಿವರಿಸೋ ಹಾಗೆ ಸಂಧ್ಯಾವಂದನೆಯ ಪ್ರತಿಯೊಂದು ಹಂತದಲ್ಲೂ, ಅದು ಅರ್ಘ್ಯ ಕೊಡುವುದಾಗಿರ್ಲಿ, ಜಪ ಮಾಡುವುದಾಗಿರ್ಲಿ, ಧ್ಯಾನ ಮಾಡುವುದಾಗಿರ್ಲಿ, ಮನಸ್ಸು ವಿಷ್ಣುವಿನ ಸ್ವರೂಪ, ಗುಣಗಳು, ಅವನ ಲೀಲೆಗಳು ಇದರ ಮೇಲೆ ಇರಬೇಕು. ಉದಾಹರಣೆಗೆ, ನೀರನ್ನ ಅರ್ಪಿಸುವಾಗ ಆ ನೀರಿನ ಮೂಲದಲ್ಲಿ ಎಲ್ಲಾ ಕಡೆಯಲ್ಲೂ ಇರೋ ವಿಷ್ಣುವಿನ ವ್ಯಾಪಕತೆಯನ್ನ ಚಿಂತಿಸೋದು. ಇದು ಆಚರಣೆಯನ್ನ ಬರೀ ಕರ್ಮಕಾಂಡದ ಚೌಕಟ್ಟಿಂದ ಆಚೆ ತಂದು ಭಕ್ತಿಯ, ಜ್ಞಾನದ ಅನುಭವವನ್ನಾಗಿ ಮಾಡುತ್ತೆ. ಇದು ಸಾಧಕನಿಗೆ ದೇವರ ಜೊತೆ ಒಂದು ನಿರಂತರ ಕನೆಕ್ಷನ್ ಕೊಡುತ್ತೆ. ಇದು ಆಚರಣೆಗೆ ಒಂಥರ ಹೊಸ ಡೈಮೆನ್ಷನ್ ಕೊಟ್ಟಾಗೆ ಆಯ್ತು. ದಿನಾ ಮಾಡುವ ಒಂದು ಕೆಲಸ ಹೇಗೆ ಇಷ್ಟು ಆಳವಾದ ಆಧ್ಯಾತ್ಮಿಕ ಅನುಭವ ಆಗ್ಬೋದು ಅನ್ನೋದಕ್ಕೆ ದಾರಿ ತೋರಿಸಿದ ಹಾಗೆ. ಸರಿ, ಈಗ ನಮ್ಮ ಚರ್ಚೆಯ ಮುಖ್ಯ ವಿಷಯಕ್ಕೆ ಬರೋಣ. ಗಾಯತ್ರಿ ಮಂತ್ರ ವೇದಗಳ ಸಾರ ಅಂತಲೇ ಹೇಳ್ತಾರೆ. ಅಷ್ಟು ಪ್ರಸಿದ್ಧ, ಅಷ್ಟು ಶಕ್ತಿಶಾಲಿ ಮಂತ್ರ ಇದು. ಈ ಲೇಖನ ಇದರ ಅರ್ಥವನ್ನ ವಿಷ್ಣು ಕೇಂದ್ರಿತವಾಗಿ ಹೇಗೆ ವಿಶ್ಲೇಷಿಸುತ್ತೆ ಅನ್ನೋದು ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಇಲ್ಲಿಯೇ ಈ ಲೇಖನದ ವಿಶೇಷತೆ, ಆಳ ಇರೋದು. ಸಾಮಾನ್ಯವಾಗಿ ಗಾಯತ್ರಿ ಮಂತ್ರವನ್ನ ಸವಿತೃ ದೇವತೆಗೆ, ಅಂದ್ರೆ ಸೂರ್ಯನ ರೂಪದಲ್ಲಿರೋ ಪರಮಾತ್ಮನಿಗೆ ಅರ್ಪಿಸಲಾಗತ್ತೆ. ಆ ದೇವತೆಯ ಬೆಳಕು, ಪ್ರೇರಣಾ ಶಕ್ತಿಯನ್ನ ಹೊಗಳಲಾಗತ್ತೆ. ಇದು ಸಾಮಾನ್ಯ ತಿಳುವಳಿಕೆ. ಆದ್ರೆ ಈ ಲೇಖನ ಮೂಲ ಲೇಖನದಲ್ಲಿ ಹೇಳದ ಹಾಗೆ ಒಂದು ವಿಶಿಷ್ಟವಾದ ವೈಷ್ಣವ ತಾತ್ವಿಕ ನೆಲೆಯನ್ನು ತೆಗೆದುಕೊಳ್ಳುತ್ತೆ.
ಅದು ಗಾಯತ್ರಿ ಮಂತ್ರದ ಒಂದೊಂದು ಪದವನ್ನು ವಿಷ್ಣುವಿನ ಅನಂತ ಗುಣಗಳ ಜೊತೆ ನೇರವಾಗಿ ಜೋಡಿಸುತ್ತೆ. ವಿಷ್ಣುವೇ ಎಲ್ಲಾ ದೇವರುಗಳ ಒಳಗಿರುವ ಶಕ್ತಿ, ಸರ್ವಶಕ್ತ, ಸರ್ವವ್ಯಾಪಿ, ಎಲ್ಲಾ ಚೈತನ್ಯದ ಮೂಲ ಅನ್ನೋ ಸಿದ್ಧಾಂತ ಇದೆಯಲ್ಲ, ಆ ಆಧಾರದ ಮೇಲೆ ಈ ವಿಶ್ಲೇಷಣೆ ನಡೆಯುತ್ತೆ. ಹಾಗಾದ್ರೆ ಇದು ಗಾಯತ್ರಿ ಮಂತ್ರದ ಸಾಂಪ್ರದಾಯಿಕ ಅರ್ಥವನ್ನ ಇಲ್ಲ ಅಂತ ಹೇಳುತ್ತಾ ಅಥವಾ ಅದ್ರ ಮೇಲೆ ಇನ್ನೊಂದು ಲೇಯರ್ ಸೇರಿಸುತ್ತಾ? ಉದಾಹರಣೆಗೆ ಭರ್ಗಹ ಅನ್ನೋ ಪದ ತಗೊಳ್ಳೋಣ. ಅದರ ಸಾಮಾನ್ಯ ಅರ್ಥ ತೇಜಸ್ಸು, ಪಾಪನಾಶಕ ಬೆಳಕು ಅಂತ. ಇಲ್ಲಿ ಅದನ್ನ ವಿಷ್ಣುವಿನ ಜೊತೆ ಹೇಗೆ ಜೋಡಿಸ್ತಾರೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಸಾಂಪ್ರದಾಯಿಕ ಅರ್ಥವನ್ನ ನಿರಾಕರಿಸಲ್ಲ. ಬದಲಿಗೆ ಅದನ್ನ ಒಂದು ನಿರ್ದಿಷ್ಟ ತಾತ್ವಿಕ ಚೌಕಟ್ಟಲ್ಲಿ, ಅಂದ್ರೆ ಇಲ್ಲಿ ವೈಷ್ಣವ ತತ್ವದಲ್ಲಿ ಇನ್ನಷ್ಟು ವಿಸ್ತರಿಸಿ ಆಳ ಮಾಡುವ ಪ್ರಯತ್ನ. ಈಗ ಭರ್ಗಹ ಪದವನ್ನೇ ತಗೊಳ್ಳಿ. ಸಾಮಾನ್ಯವಾಗಿ ಸೂರ್ಯನ ಭೌತಿಕ ಬೆಳಕು, ಆಧ್ಯಾತ್ಮಿಕ ತೇಜಸ್ಸು ಅಂತ ಹೇಳ್ತೀವಿ. ಆದರೆ ಈ ಲೇಖನ ಬಹುಶಃ ಅದನ್ನ ವಿಷ್ಣುವಿನ ಜ್ಞಾನರೂಪವಾದ, ಅಜ್ಞಾನವನ್ನ ನಾಶ ಮಾಡುವ ಅಲೌಕಿಕ ತೇಜಸ್ಸು ಅಂತ ವ್ಯಾಖ್ಯಾನ ಮಾಡುತ್ತೆ. ಯಾವ ತೇಜಸ್ಸು ನಮ್ಮ ಬುದ್ಧಿಯನ್ನ ಪ್ರಚೋದಿಸ್ತೋ ಅದು ಬರೀ ಸೂರ್ಯನದಲ್ಲ, ಅದು ಎಲ್ಲೆಲ್ಲೂ ಇರೋ ವಿಷ್ಣುವಿನದೇ ಜ್ಞಾನದ ಬೆಳಕು ಅನ್ನೋ ದೃಷ್ಟಿಕೋನ ಇಲ್ಲಿರ್ಬೋದು. ಇದು ಗಾಯತ್ರಿ ಧ್ಯಾನವನ್ನ ನೇರವಾಗಿ ವೈಷ್ಣವ ತತ್ವದ ಅನುಸಂಧಾನಕ್ಕೆ ಜೋಡಿಸ್ಬಿಡುತ್ತೆ. ಹೌದು, ಇದು ನಿಜಕ್ಕೂ ಗಮನ ಸೆಳೆಯುವ ವ್ಯಾಖ್ಯಾನ. ಇನ್ನೊಂದು ಪದ ಧೀಮಹಿ, ನಾವು ಧ್ಯಾನಿಸುತ್ತೇವೆ ಅಂತ. ಇಲ್ಲಿ ಧ್ಯಾನದ ವಸ್ತು ಯಾರು ಅಥವಾ ಏನು? ಸಾಂಪ್ರದಾಯಿಕವಾಗಿ ನೋಡಿದರೆ ಸವಿತೃದೇವತೆಯ ಭರ್ಗಹ ಅನ್ನ ಧ್ಯಾನಿಸ್ತೇವೆ ಅಂತ ಅರ್ಥ. ಆದರೆ ಈ ವಿಷ್ಣು ಕೇಂದ್ರಿತ ವಿಶ್ಲೇಷಣೆಯಲ್ಲಿ ಧೀಮಹಿ ಅಂದ್ರೆ ಸರ್ವೋತ್ತಮನಾದ, ಸರ್ವವ್ಯಾಪಿಯಾದ ವಿಷ್ಣುವಿನ ಸ್ವರೂಪವನ್ನ, ಅವನ ಒಳ್ಳೆ ಗುಣಗಳನ್ನ ಧ್ಯಾನಿಸೋದು ಅಂತ ಆಗುತ್ತೆ. ಅಂದ್ರೆ ಗಾಯತ್ರಿ ಜಪ ಬರೀ ಮಂತ್ರ ಹೇಳೋದಲ್ಲ, ಅದು ವಿಷ್ಣುವಿನ ಸಾಕ್ಷಾತ್ಕಾರಕ್ಕಾಗಿ ಮಾಡುವ ಒಂದು ಮಾನಸಿಕ ಉಪಾಸನೆಯಾಗಿ ಬದಲಾಗುತ್ತೆ. ಹೀಗೆ ಮಂತ್ರದ ಪ್ರತಿಯೊಂದು ಅಂಶವನ್ನು ತತ್ಸವಿತುರ್ವರೇಣ್ಯಂ ಇಂದ ಹಿಡಿದು ಧಿಯೋ ಯೋನಃ ಪ್ರಚೋದಯಾತ್ ವರೆಗೂ ವಿಷ್ಣುವಿನ ಶ್ರೇಷ್ಠತೆಗೆ, ಅವನ ಸೃಷ್ಟಿ ಸ್ಥಿತಿ ಲಯ ಮಾಡುವ ಸಾಮರ್ಥ್ಯಕ್ಕೆ, ಮತ್ತೆ ನಮ್ಮ ಬುದ್ಧಿಯನ್ನ ಒಳ್ಳೆ ದಾರಿಯಲ್ಲಿ ಪ್ರೇರೇಪಿಸುವ ಶಕ್ತಿಗೆ, ಹೀಗೆ ಎಲ್ಲದಕ್ಕೂ ಸಂಬಂಧ ಕಲ್ಪಿಸಿ ವಿವರಿಸಲಾಗುತ್ತೆ. ಅಂದ್ರೆ ಈ ವಿಶ್ಲೇಷಣೆ ಗಾಯತ್ರಿ ಮಂತ್ರದ ಶಕ್ತಿ, ಅದರ ವ್ಯಾಪ್ತಿಯನ್ನ ವಿಷ್ಣುವಿನ ಅನಂತತೆಯ ಜೊತೆ ಒಂಥರ ಸಮೀಕರಿಸೋಕೆ ಪ್ರಯತ್ನಿಸ್ತೆ. ವಿಷ್ಣುವಿನ ಸರ್ವಶಕ್ತಿತ್ವ, ಸರ್ವವ್ಯಾಪಿತ್ವ ಮತ್ತು ಬಲ, ಈ ಮೂರು ಗುಣಗಳು ಗಾಯತ್ರಿ ಮಂತ್ರದ ಅರ್ಥದಲ್ಲಿ ಹೇಗೆ ಕಾಣಿಸ್ತವೆ ಅಂತ ಲೇಖನ ವಿವರಿಸ್ತೆ ಅಂದ್ರಿ. ಅದನ್ನ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಸರ್ವಶಕ್ತಿತ್ವ ಅಂದ್ರೆ ಎಲ್ಲವನ್ನೂ ಮಾಡೋಕೆ ಶಕ್ತಿ ಇರೋದು. ಗಾಯತ್ರಿ ಮಂತ್ರದಲ್ಲಿ ಪ್ರಚೋದಯಾತ್ ಅಂತ ಇದೆಯಲ್ಲ, ಪ್ರಚೋದಿಸಲಿ ಅಂತ. ಇದೆ. ನಮ್ಮ ಬುದ್ಧಿಯನ್ನ ಯಾರು ಪ್ರಚೋದಿಸೋಕೆ ಶಕ್ತರು? ಆ ಸರ್ವಶಕ್ತನಾದ ಭಗವಂತನೇ. ಈ ಲೇಖನ ಆ ಶಕ್ತಿಯನ್ನ ವಿಷ್ಣುವಿನದ್ದೇ ಅಂತ ಗುರುತಿಸುತ್ತೆ. ಇನ್ನು ಸರ್ವವ್ಯಾಪೀತ್ವ, ವಿಷ್ಣು ಎಲ್ಲೆಲ್ಲೂ ಇದ್ದಾನೆ. ಗಾಯತ್ರಿ ಮಂತ್ರದಲ್ಲಿ ಭೂರ್ಭುವಃ ಸ್ವಃ ಅಂತ 3 ಲೋಕಗಳ ಉಲ್ಲೇಖ ಬರುತ್ತೆ. ಹೌದು. ಈ 3 ಲೋಕಗಳಲ್ಲಿ ಮತ್ತೆ ಅವುಗಳ ಆಚೆಗೂ ವ್ಯಾಪಿಸಿರೋ ಚೈತನ್ಯವೇ ವಿಷ್ಣು ಅಂತ ಈ ವಿಶ್ಲೇಷಣೆ ಹೇಳ್ಬೋದು. ಕೊನೆಗೆ ಬಲ, ವರೇಣ್ಯಂ ಅಂದ್ರೆ ಶ್ರೇಷ್ಠವಾದ, ಆರಿಸಿಕೊಳ್ಳಲು ಯೋಗ್ಯವಾದ ಅಂತ. ಭರ್ಗಃ ಅಂದ್ರೆ ತೇಜಸ್ಸು, ಶಕ್ತಿ. ಈ ಪದಗಳು ಆ ಪರಮಶಕ್ತಿಯ ಬಲವನ್ನು ಸೂಚಿಸುತ್ತವೆ. ಈ ಬಲ ಬರೀ ಫಿಸಿಕಲ್ ಅಲ್ಲ, ಅದು ಜ್ಞಾನದ ಬಲ, ಸಂಕಲ್ಪದ ಬಲ, ಅನುಗ್ರಹದ ಬಲ. ಇವೆಲ್ಲವೂ ವಿಷ್ಣುವಿನಿಂದಲೇ ಬರುತ್ತೆ ಅನ್ನೋದು ಈ ವ್ಯಾಖ್ಯಾನದ ತಿರುಳಿರ್ಬೋದು. ಈ ವಿವರಣೆ ಕೇಳಿದ್ಮೇಲೆ ಲೇಖಕರ ಉದ್ದೇಶ ಸ್ಪಷ್ಟ ಆಗುತ್ತೆ. ನೀವು ಮೊದಲೇ ಹೇಳಿದ ಹಾಗೆ ಮೂಲ ಲೇಖನ ಕರ್ಮಾಚರಣೆಯಲ್ಲಿ ನಂಬಿಕೆ ಮತ್ತು ಜ್ಞಾನವನ್ನು ಹೆಚ್ಚಿಸುವ ಮೂಲಕ ಸಾಧಕರಿಗೆ ಸಹಾಯ ಮಾಡ್ತದೆ ಅಂತ ಆಶಿಸುತ್ತೆ. ಅಂದ್ರೆ ಸುಮ್ಮನೆ ಗಾಯತ್ರಿ ಮಂತ್ರ ಹೇಳೋದಕ್ಕಿಂತ ಅದರ ಅರ್ಥವನ್ನ, ಅದರಲ್ಲೂ ತಮ್ಮ ಇಷ್ಟದೈವವಾದ ವಿಷ್ಣುವಿನ ಹಿನ್ನೆಲೆಯಲ್ಲಿ ಆಳವಾಗಿ ತಿಳ್ಕೊಂಡಾಗ ಸಾಧಕನ ಶ್ರದ್ಧೆ, ಆಚರಣೆ ಮೇಲಿನ ಒಂದು ನಿಷ್ಠೆ ಜಾಸ್ತಿ ಆಗತ್ತೆ. ಇದು ಆಚರಣೆಯನ್ನ ಹೆಚ್ಚು ಜೀವಂತ, ಹೆಚ್ಚು ಅರ್ಥಪೂರ್ಣ ಮಾಡುತ್ತೆ ಅಲ್ವಾ? ನಿಖರವಾಗಿ ಕರೆಕ್ಟ್. ಜ್ಞಾನ ಶ್ರದ್ಧೆಯನ್ನ ಬೆಳೆಸುತ್ತೆ, ಶ್ರದ್ಧೆ ಜ್ಞಾನವನ್ನ ಹುಡುಕೋ ಹಾಗೆ ಮಾಡುತ್ತೆ. ಇವೆರಡೂ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಒಟ್ಟೊಟ್ಟಿಗೆ ಹೋಗೋದು. ಯಾಂತ್ರಿಕವಾಗಿ ಮಾಡುವ ಆಚರಣೆಗಳು ಕೆಲವೊಮ್ಮೆ ಬೋರ್ ಅನ್ಸ್ಬೋದು. ಆದರೆ ಅದರ ಹಿಂದಿನ ತತ್ವ, ಅರ್ಥ ಮತ್ತೆ ತನ್ನ ಇಷ್ಟದೇವತೆಯ ಜೊತೆಗಿನ ಅದರ ಸಂಬಂಧವನ್ನ ತಿಳ್ಕೊಂಡಾಗ ಅದೇ ಆಚರಣೆ ಆನಂದ ಕೊಡುತ್ತೆ, ಶಕ್ತಿ ಕೊಡುತ್ತೆ. ಈ ಲೇಖನ ಆ ರೀತಿಯ ಜ್ಞಾನದ ಬೆಳಕನ್ನ ಕೊಟ್ಟು ಸಾಧಕರ ಶ್ರದ್ಧೆಯನ್ನ ಗಟ್ಟಿ ಮಾಡೋ ಗುರಿ ಇಟ್ಕೊಂಡಿದೆ.
ವಿಶೇಷವಾಗಿ ವಿಷ್ಣು ಭಕ್ತರಿಗೆ ತಮ್ಮ ದಿನನಿತ್ಯದ ಸಂಧ್ಯಾವಂದನೆಯನ್ನ ಬರೀ ಡ್ಯೂಟಿ ಅಂತ ಮಾಡದೆ ದೇವರ ಜೊತೆ ಮಾತಾಡೋ ಒಂದು ಒಳ್ಳೆ ಅವಕಾಶ ಅಂತ ಭಾವಿಸೋಕೆ ಇದು ಪ್ರೇರಣೆ ಕೊಡ್ಬೋದು. ಈ ಪ್ರಯತ್ನಕ್ಕೆ ನೀ ಹೇಳಿದ ಹಾಗೆ ಶ್ರೀ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್, ಶಿವಮೊಗ್ಗ ಗೌಡ ಸಾರಸ್ವತ ಸಮಾಜದಂತಹ ಸಂಸ್ಥೆಗಳ ಬೆಂಬಲ ಇರೋಟ್ ಕೂಡ ಅದರ ಮಹತ್ವವನ್ನ ಹೆಚ್ಚಿಸುತ್ತೆ. ಇದು ಬರೀ ಒಬ್ರ ಬರವಣಿಗೆ ಆಗಿ ಉಳಿದೆ ಒಂದು ಸಮುದಾಯದ ಆಧ್ಯಾತ್ಮಿಕ ಪರಂಪರೆಯನ್ನ ಕಾಪಾಡಿ ಮುಂದಿನ ಪೀಳಿಗೆಗೆ ಕೊಡೋ ಒಂದು ಒಗ್ಗಟ್ಟಿನ ಪ್ರಯತ್ನದ ಭಾಗ ಅನ್ನೋದನ್ನ ತೋರಿಸ್ತೆ. ಹೌದು. ಅಂಥ ಸಂಸ್ಥೆಗಳ ಪಾತ್ರ ಬಹಳ ಮುಖ್ಯ. ಅವು ನಿರ್ದಿಷ್ಟ ಸಂಪ್ರದಾಯಗಳ ಆಳವಾದ ಜ್ಞಾನ, ವಿಶಿಷ್ಟವಾದ ವ್ಯಾಖ್ಯಾನಗಳನ್ನು ಉಳಿಸಿ ಬೆಳೆಸೋಕ್ ಸಹಾಯ ಮಾಡ್ತವೆ. ಪ್ರತಿಯೊಂದು ಸಂಪ್ರದಾಯಕ್ಕೂ ಅದರದ್ದೇ ಆದ ಒಳನೋಟಗಳು, ಗ್ರಂಥಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಅದರದ್ದೇ ಆದ ರೀತಿಗಳು ಇರ್ತವೆ. ಈ ಲೇಖನ ಮತ್ತೆ ಅದನ್ನ ಬೆಂಬಲಿಸುವ ಸಂಸ್ಥೆಗಳು ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯದಂತಹ ನಿರ್ದಿಷ್ಟ ಗುಂಪುಗಳಲ್ಲಿ ವೈಷ್ಣವ ತತ್ವಗಳು, ಆಚರಣೆಗಳು ಹೇಗೆ ಜೀವಂತವಾಗಿವೆ ಮತ್ತೆ ಅವುಗಳ ಅಧ್ಯಯನಕ್ಕೆ ಹೇಗೆ ಪ್ರೋತ್ಸಾಹ ಸಿಗ್ತಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದ್ದಾಗೆ. ಹಾಗಾದ್ರೆ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ನಾವು ಗಮನಿಸಿದ್ದು ಸಂಧ್ಯಾವಂದನೆಯಂತಹ ನಿತ್ಯಕರ್ಮದ ಒಳಗಿನ ಮಹತ್ವ, ಅದರಲ್ಲಿ ವಿಷ್ಣು ನಾಮಾನುಸಂಧಾನ ಅಂದ್ರೆ ವಿಷ್ಣುವಿನ ನಿರಂತರ ಚಿಂತನೆಯನ್ನ ಸೇರಿಸೋ ವಿಧಾನ, ಮತ್ತೆ ಅತಿ ಮುಖ್ಯವಾಗಿ ಗಾಯತ್ರಿ ಮಂತ್ರದ ಒಂದೊಂದು ಪದಕ್ಕೂ ವಿಷ್ಣುವಿನ ಸರ್ವಶಕ್ತಿತ್ವ, ಸರ್ವವ್ಯಾಪಿತ್ವ, ಬಲದಂತಹ ಗುಣಗಳನ್ನ ಜೋಡಿಸಿ ಒಂದು ಆಳವಾದ ವಿಷ್ಣು ಕೇಂದ್ರಿತ ಅರ್ಥವನ್ನ ಕೊಡೋ ವಿಶಿಷ್ಟ ವ್ಯಾಖ್ಯಾನ, ಇದಿಷ್ಟೂನೂ ನೋಡಿದ್ವಿ. ಹೌದು. ಮತ್ತೆ ಈ ಎಲ್ಲ ವಿಶ್ಲೇಷಣೆಯ ಹಿಂದಿನ ಮುಖ್ಯ ಉದ್ದೇಶ ಶ್ರದ್ಧೆ ಮತ್ತೆ ಜ್ಞಾನವನ್ನ ಜಾಸ್ತಿ ಮಾಡೋದು. ಅವರ ದಿನನಿತ್ಯದ ಆಚರಣೆಗಳನ್ನ ಹೆಚ್ಚು ಅರ್ಥಪೂರ್ಣ, ಹೆಚ್ಚು ಭಕ್ತಿಪೂರ್ವಕ ಮಾಡೋದು. ಇದು ಜ್ಞಾನದ ಮೂಲಕ ಭಕ್ತಿಯನ್ನ, ಭಕ್ತಿಯ ಮೂಲಕ ಜ್ಞಾನವನ್ನ ಪಡೆಯೋ ಒಂದು ದಾರಿ ತೋರಿಸುತ್ತೆ. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥ ಏನು? ಈ ಆಳವಾದ ವಿಶ್ಲೇಷಣೆಯಿಂದ ನಮ್ಗೆ ತಿಳಿದು ಬರುವುದೇನೆಂದ್ರೆ, ಈ ಲೇಖನ ಸಂಧ್ಯಾವಂದನೆ ಮತ್ತು ಗಾಯತ್ರಿ ಮಂತ್ರವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ನಿರ್ದಿಷ್ಟವಾದ ಆದರೆ ಆಳವಾದ ವೈಷ್ಣವ ದೃಷ್ಟಿಕೋನವನ್ನ ಕೊಡುತ್ತೆ. ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಪರಿಗಣಿಸೋ ಮಂತ್ರವೊಂದನ್ನ ತಮ್ಮ ಇಷ್ಟದೈವವಾದ ವಿಷ್ಣುವಿನ ಅಪಾರವಾದ ಮಹಿಮೆಗೆ ಹೇಗೆ ಹೊಂದಿಸಲಾಗಿದೆ ಅನ್ನೋದನ್ನ ನೋಡ್ದ್ವಿ. ಈ ತಿಳುವಳಿಕೆ ಆಚರಿಸೋರಿಗೆ ಹೊಸ ಸ್ಫೂರ್ತಿ ಕೊಡ್ಲಿ ಅನ್ನೋ ಲೇಖಕರ ಆಶಯವನ್ನ ನಾವು ಮತ್ತೆ ನೆನಪಿಸ್ಕೊಳ್ಬೋದು. ಇಲ್ಲಿ ನಿಜವಾಗ್ಲೂ ಆಸಕ್ತಿಕರವಾದ ವಿಷಯ ಏನಂದ್ರೆ, ಒಂದು ಪ್ರಸಿದ್ಧ ಮಂತ್ರದ ಅಂದ್ರೆ ಗಾಯತ್ರಿ ಮಂತ್ರದ ಸಾಮಾನ್ಯ ತಿಳುವಳಿಕೆಯನ್ನ ಒಂದು ನಿರ್ದಿಷ್ಟ ತಾತ್ವಿಕ ಚೌಕಟ್ಟಲ್ಲಿ ಅಂದ್ರೆ ವೈಷ್ಣವ ಚೌಕಟ್ಟಲ್ಲಿ ಹೇಗೆ ವಿಸ್ತರಿಸಬಹುದು, ಹೇಗೆ ಆಳ ಮಾಡಬಹುದು ಅನ್ನೋ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಆಧ್ಯಾತ್ಮಿಕ ಸಂಪ್ರದಾಯಗಳು ಹೇಗೆ ತಮ್ಮ ಗ್ರಂಥಗಳನ್ನ, ಆಚರಣೆಗಳನ್ನ ಕಾಲಕ್ರಮೇಣ ವ್ಯಾಖ್ಯಾನಿಸ್ತವೆ, ಪುನರ್ವ್ಯಾಖ್ಯಾನಿಸ್ತವೆ ಅಂತ ಅಧ್ಯಯನ ಮಾಡೋರಿಗೆ ಇದೊಂದು ಒಳ್ಳೆ ಉದಾಹರಣೆ. ಇದು ಏನ್ ತೋರಿಸುತ್ತೆ ಅಂದ್ರೆ, ಅರ್ಥ ಅನ್ನೋದು ಯಾವಾಗ್ಲೂ ಒಂದೇ ಥರ ಇರಬೇಕಿಲ್ಲ. ಅದು ಸಾಧಕನ ದೃಷ್ಟಿಕೋನ, ನಂಬಿಕೆ, ಅವನ ತಾತ್ವಿಕ ಹಿನ್ನೆಲೆಗೆ ತಕ್ಕಾಗೆ ಬದಲಾಗ್ಬೋದು, ವಿಕಾಸ ಆಗ್ಬೋದು. ಇದೊಂದು ಮುಖ್ಯವಾದ ಪ್ರಶ್ನೆಯನ್ನು ಹುಟ್ಟಾಕತ್ತೆ. ಒಂದೇ ಮೂಲ ಮಂತ್ರ ಅಥವಾ ಗ್ರಂಥಕ್ಕೆ ಬೇರೆ ಬೇರೆ ತಾತ್ವಿಕ ಅಥವಾ ಭಕ್ತಿ ಸಂಪ್ರದಾಯಗಳು ಹೇಗೆ ಸಂಪೂರ್ಣ ಬೇರೆ ಬೇರೆ ಆದರೆ ತಮ್ಮೊಳಗೆ ಸುಸಂಬದ್ಧವಾದ ಅರ್ಥಗಳನ್ನು ಕೊಡಕ್ ಸಾಧ್ಯ? ಅಂತಿಮವಾಗಿ ಕೇಳುಗರು ಯೋಚಿಸೋಕೆ ಒಂದು ವಿಚಾರವನ್ನ ಬಿಟ್ಹೋಗೋಣ. ಈ ಚರ್ಚೆಯಲ್ಲಿ ನಾವು ನೋಡಿದ ಹಾಗೆ ಸಂಧ್ಯಾವಂದನೆ, ಗಾಯತ್ರಿ ಮಂತ್ರದಂತಹ ದಿನನಿತ್ಯದ ಕರ್ಮಗಳ ಅರ್ಥವನ್ನ ಬರೀ ಪದಶಃ ಅಲ್ಲ, ಬದಲಿಗೆ ಒಂದು ತಾತ್ವಿಕ ದೃಷ್ಟಿಕೋನದಿಂದ ಇಲ್ಲಿ ವಿಷ್ಣು ಕೇಂದ್ರಿತವಾಗಿ ಆಳವಾಗಿ ತಿಳ್ಕೊಳ್ಳೋದು. ಅದು ಬರೀ ಯಾಂತ್ರಿಕವಾಗಿ ಪುನರಾವರ್ತನೆ ಮಾಡೋದನ್ನ ಮೀರಿ ಆಚರಣೆಯ ಪೂರ್ತಿ ಅನುಭವವನ್ನೇ ಹೇಗೆ ಬದಲಾಯಿಸಬಹುದು. ನಮ್ಗೆ ತುಂಬಾ ಪರಿಚಿತ ಅನ್ಸೋ ಬೇರೆ ಮಂತ್ರಗಳು, ಸ್ತೋತ್ರಗಳು ಅಥವಾ ಆಚರಣೆಗಳಲ್ಲೂ ಹೀಗೆ ಅಡಗಿರೋ ಬಹುಶಃ ನಾವಿನ್ನೂ ಹುಡುಕದ ಬೇರೆ ವ್ಯಾಖ್ಯಾನಗಳು ಅಥವಾ ಅರ್ಥದ ಪದರಗಳು ಇರಬಹುದಾ? ಅವುಗಳನ್ನ ಹುಡುಕೋದು, ಅವುಗಳ ಬಗ್ಗೆ ಚಿಂತಿಸೋದು ನಮ್ಮ ಆಧ್ಯಾತ್ಮಿಕ ತಿಳುವಳಿಕೆಯನ್ನ ಹೇಗೆ ವಿಸ್ತರಿಸಬಹುದು ಅಥವಾ ಹೇಗೆ ಇನ್ನಷ್ಟು ಆಳ ಮಾಡಬಹುದು?